ಶಬರಿಮಲೆ ದೇಗುಲಕ್ಕೆ ಮಹಿಳೆಯರಿಗೆ ಪ್ರವೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನದ ಮಹಿಳೆಯರ ಪ್ರವೇಶ ಮತ್ತೆ ಮುನ್ನೆಲೆಗೆ ಬಂದಿದೆ. ಇನ್ನು ಶಬರಿಮಲೆ ದೇಗುಲಕ್ಕೆ ಮಹಿಳೆಯರಿಗೆ ಪ್ರವೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನಕ್ಕೆ ಮಹಿಳೆಯರ ಪ್ರವೇಶ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ. ಮೇಲ್ಮನವಿ ಅರ್ಜಿ ಸುಪ್ರೀಂ ಸಂವಿಧಾನಿಕ ಪೀಠಕ್ಕೆ ಏಪ್ರಿಲ್ 7ರಿಂದ 9 ನ್ಯಾಯಾಧೀಶರ ಪೀಠದಲ್ಲಿ ವಿಚಾರಣೆ. 2018ರಲ್ಲಿಯೇ ಪ್ರವೇಶಕ್ಕೆ ಅವಕಾಶ ನೀಡಿ ಸುಪ್ರೀಂ ತೀರ್ಪು. ಧಾರ್ಮಿಕ ಹೋರಾಟಗಾರರಿಂದ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಅರ್ಜಿ ಮರುಪರಿಶೀಲನೆಗೆ ಸಾಂವಿಧಾನಿಕ ಪೀಠ ರಚನೆ ಕೂಡ ಮಾಡಲಾಗಿತ್ತು. ಏಪ್ರಿಲ್ 7ರಿಂದ ವಾದ ಮಂಡಿಸಲು ಅವಕಾಶವನ್ನು ನೀಡಲಾಗಿದೆ. ಏಪ್ರಿಲ್ 14ರ ಒಳಗೆ ಲಿಖಿತ ರೂಪದಲ್ಲಿ ವಾದ ಪ್ರತಿವಾದವನ್ನು ಸಲ್ಲಿಕೆ ಮಾಡಲಾಗುತ್ತೆ. ಮರುಪರಿಶೀಲನಾ ಪ್ರಕ್ರಿಯೆಗೆ ಕೇಂದ್ರ ಕೂಡ ಸಹಮತ ಸೂಚಿಸಿದೆ. ಮಹಿಳೆಯರ ಪ್ರವೇಶಕ್ಕೂ ಕೇಂದ್ರ ಸರ್ಕಾರವು ಕೂಡ ವಿರೋಧ ವ್ಯಕ್ತಪಡಿಸಿದೆ. ಆದರೆ ಮಹಿಳೆಯರ ಪ್ರವೇಶಕ್ಕೆ ಕೇರಳ ಸರ್ಕಾರ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಸುಪ್ರೀಂ ಸಾಂವಿಧಾನಿಕ ಪೀಠ ತಲುಪಿದ ಶಬರಿಮಲೆ ವಿವಾದ. ಸದ್ಯಕ್ಕೆ ಶಬರಿಮಲೆಯ ವಿವಾದ ಈಗ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಶಬರಿಮಲೆ ದೇಗುಲಕ್ಕೆ ಮಹಿಳೆಯರಿಗೆ ಪ್ರವೇಶ ಕೊಡಬೇಕು ಅಂತ ಒಂದು ಕಡೆ ವಾದವನ್ನ ಮಾಡಲಾಗ್ತಾ ಇದೆ. ಆದರೆ ಒಂದು ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರವೇಶವನ್ನು ಕೊಡಬಾರದು ಅಂತ ಕೂಡ ಮತ್ತೊಂದು ಗುಂಪು ಈಗ ವಾದವನ್ನ ಮಾಡ್ತಾ ಇದೆ. ಏಪ್ರಿಲ್ 7ರಿಂದ 9 ನ್ಯಾಯಾಧೀಶರ ಪೀಠದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ವಿಚಾರಣೆಯನ್ನು ಕೂಡ ಮಾಡಲಾಗುತ್ತೆ. ಧಾರ್ಮಿಕ ಹೋರಾಟಗಾರರಿಂದ ಮೇಲ್ಮನವಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಅರ್ಜಿ ಮರುಪರಿಶೀಲನೆಗೆ ಸಾಂವಿಧಾನಿಕ ಪೀಠ ರಚನೆಯನ್ನ ಮಾಡಲಾಗಿದೆ. ಏಪ್ರಿಲ್ 7ರಿಂದ ವಾದ ಮಂಡಿಸಲು ಅವಕಾಶವನ್ನು ಕೂಡ ನೀಡಲಾಗಿದೆ. ಏಪ್ರಿಲ್ 14ರ ಒಳಗೆ ಲಿಖಿತ ರೂಪದಲ್ಲಿ ವಾದ ಪ್ರತಿವಾದವನ್ನು ಸಲ್ಲಿಸಿ ಮರುಪರಿಶೀಲನಾ ಪ್ರಕ್ರಿಯೆಗೆ ಕೇಂದ್ರ ಕೂಡ ಸಹಮತ ಸೂಚಿಸಿದೆ. ಇನ್ನು ಮಹಿಳೆಯರ ಪ್ರವೇಶಕ್ಕೆ ಕೇಂದ್ರ ಸರ್ಕಾರವು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಆದರೆ ಕೇರಳ ಸರ್ಕಾರ ಮಾತ್ರ ಮಹಿಳೆಯರ ಪ್ರವೇಶಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದೆ. ಸುಪ್ರೀಂ ಸಾಂವಿಧಾನಿಕ ಪೀಠ ತಲುಪಿದ ಶಬರಿಮಲೆಯ ವಿವಾದ. ಸದ್ಯಕ್ಕೆ ಒಂದು ಶಬರಿಮಲೆಯ ವಿವಾದ ಈಗ ಬಹಳ ಚರ್ಚೆ ಆಗ್ತಾ ಇದೆ. 2018ರಿಂದಲೂ ಕೂಡ ಮಹಿಳೆಯರಿಗೆ ಈ ಒಂದು ಶಬರಿಮಲೆ ಪ್ರವೇಶ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು. ಮಹಿಳೆಯರು ಯಾವುದರಲ್ಲಿ ಹಿಂದೆ ಉಳಿದಿದ್ದಾರೆ, ಕೇವಲ ಕೆಲವೊಂದಿಷ್ಟು ರೀಸನ್ಗಳನ್ನು ಇಟ್ಕೊಂಡು ನೀವು ಈ ಒಂದು ಶಬರಿಮಲೆ ಯಾತ್ರೆಯನ್ನು ಕೈಗೊಳ್ಳಲಿಕ್ಕೆ ನಮಗೆ ಅನುಮತಿಯನ್ನು ಕೊಡ್ತಾ ಇಲ್ಲ, ನಮಗೆ ಅನುಮತಿಯನ್ನು ನೀಡಿ ಅಂತ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಆದರೆ ಸುಪ್ರೀಂನಲ್ಲಿ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಮಹಿಳೆಯರು ಪ್ರವೇಶಕ್ಕೆ ಅನುಮತಿ ಸಿಕ್ಕಿತ್ತು. ಆದರೆ ಧಾರ್ಮಿಕ ವಿಚಾರಗಳಿಗೆ ತೊಡಕಾಗುತ್ತೆ ಅಂತ ಮತ್ತೆ ಮೇಲ್ಮನವಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಏಪ್ರಿಲ್ 7ರಿಂದ ವಾದವನ್ನು ಮಂಡಿಸಲು ಅವಕಾಶವನ್ನು ನೀಡಲಾಗಿದೆ. ಏಪ್ರಿಲ್ 14ರ ಒಳಗೆ ಲಿಖಿತ ರೂಪದಲ್ಲಿ ವಾದ ಪ್ರತಿವಾದ ಎಲ್ಲವನ್ನು ಕೂಡ ಸಲ್ಲಿಸಬೇಕಾಗುತ್ತೆ.